2 ವರ್ಷಗಳ ಹಿಂದೆ ಫ್ರೀ ಬಸ್ ಬಿಟ್ಟಾಗಿಂದ ಮನೆಯಲ್ಲಿ ಹೆಂಗಸರು ಅಡುಗೆ ಮಾಡ್ತಿಲ್ಲ. ಧರ್ಮಸ್ಥಳಕ್ಕಂತ ಹೋದ ನಮ್ಮ ಹೆಂಗಸರು ಇನ್ನೂ ಬಂದೇ ಇಲ್ಲ ಅಂತ ಗೋಳಾಡಿ ವೈರಲ್ ಆಗಿದ್ದ ಅಂಕಲ್ ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ. ಹೆಂಡತಿ ವಾಪಸ್ ಬಂದ್ಲಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು, ನನ್ನ ಹೆಂಡತಿ ಅವತ್ತೇ ಸಾಯಂಕಾಲನೇ ಬಂದುಬಿಟ್ರು, ಅವರದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಎಣ್ಣೆ ಕುಡಿಯೋ ಇದಕ್ಕೆ ಲೇಡೀಸ್ ಫ್ರೀ ಕೊಟ್ಬಿಟ್ಟು ಗಂಡಸರಿಗೆ ಎಣ್ಣೆಗೆ 20 ರೂಪಾಯಿ ಮಡಗಿದ್ದೀರಾ. ಆ ಎಣ್ಣೆಗೆ 20 ರೂಪಾಯಿ ನಮ್ಮ ಹೆಂಗಸ್ರು ಹೋಗೋ ಬಸ್ ಚಾರ್ಜ್ಗೆ ನಾವೇ 20 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ನೋಡಿ. ನಿಮ್ಗೆ ಏನ್ ಫ್ರೀ ಕೊಟ್ಟಿದ್ದೀರಾ ನೀವು? ಗಂಡಸ್ರೇನು ಓಟ್ ಹಾಕಿರ್ಲಿಲ್ವಾ? ನೆಕ್ಸ್ಟ್ ಬನ್ನಿ ಎಲೆಕ್ಷನ್ಗೆ. ಈಗೇನೋ ಆಗೋಯ್ತು, ಇನ್ನ ನಿಮ್ ಕತೆ ಪಿಕ್ಚರ್ ನಡೀತದೆ ಮುಂದೆ. ಯಾವ ಫ್ರೀ ಕೊಡಕ್ ಆಗಲ್ಲ. ಈಗಾಗಲೇ 2000 ಕೊಡ್ತೀವಿ, ಅರ್ಜಿ ಸೋಮವಾರದಿಂದ ಹಾಕಿ ಇಂದವ್ರು ಆಲೇ 5 ದಿವಸ ಮುಂದಕ್ಕೆ ತಳ್ಳಿದ್ದೀರಾ. ಆ ಹೆಂಗಸರ ಖರ್ಚಿಗೆ ಇವತ್ತು ಒಬ್ಬೊಬ್ರು ಹೆಂಗಸರು ಮನೇಲಿ ಅಡಿಗೆ ಮಾಡ್ತಾ ಇಲ್ಲ. ನೀವು ಫ್ರೀ ಬಿಟ್ಟಾಗಿಂದ ಅಡಿಗೆ ಮಾಡಕ್ ಗಂಡಸರಿಗೆ ಅಡಿಗೆ ಇಲ್ಲ. ಧರ್ಮಸ್ಥಳಕ್ಕೆ ಅಂತ ನಮ್ಮ ಹೆಂಗಸರು ಹೋದಳು ಬಂದೇ ಇಲ್ಲ. 2 ಸೀರೆ ಬಟ್ಟೆ ಹಾಕೊಂಡ್ ಬರ್ತೀನಿ ರೀ, ಹೋಗಿ ಸಾಯಂಕಾಲ ಹೋಗಿ ಬೆಳಿಗ್ಗೆ ಬರ್ತೀನಿ ಇಂದವರು ಇನ್ನ ಬಂದಿಲ್ಲ. ನಾವ್ ಎಲ್ಲಿ ಹುಡಿಕೊಂಡು ಹೋಗೋದು? ಗಂಡಸ್ರೇನ ನಯ ಮಾಡ್ಬಿಟ್ಟಿದ್ರ? ಓಟ್ ಹಾಕಿಲ್ವ ಹಂಗಾರೆ? ಗ್ಯಾರಂಟಿ ಕೊಟ್ಟಿರೋ ಫ್ರೀ ಬಿಟ್ಟಿರೋ ಬಸ್ನ ಲೇಡೀಸ್ ಮಹಿಳೆಯರ ಬಗ್ಗೆ ಏನಪ್ಪ ಪ್ರಾಬ್ಲಮ್ ಅಂದರೆ, ಒಬ್ಬರು ರುದ್ರಿಯರು ನಿಂತ್ಕೊಂಡ್ರು ಸೀಟ್ ಬಿಡಲ್ಲ, ಲೇಡೀಸು ಕಾಣ್ಣ ಕುತ್ಕೊಂತಾರೆ. ಅವ್ರಿಗೆ ಕೊಟ್ಟಿರೋ ಮೀಸಲಾತಿ ಸೀಟ್ನೂ ಬಿಡಲ್ಲ. ಈ ಥರ ಮಾಡಿಕೊಂಡು ಇವತ್ತು ಗಣಸರಂಕ ಬಸ್ ಹತ್ತಕ್ಕೆ ಆಯ್ತಾ ಇಲ್ಲ. ಯಾವ್ದಾರ ಹಳ್ಳಿಗೆ ಬಸ್ ಹತ್ಬೇಕು ಹಬ್ಬ ಹರಿದಿನ ಅಂದರೆ ಫಸ್ಟ್ ಅವರೇ ಹೌಸ್ಫುಲ್ ಆಗ್ತಾರೆ. ಗಂಡಸರಿಗೆ ಸೀಟ್ ಇರೋಕ್ಕಿಲ್ಲ, ಹತ್ತಕ್ಕೂ ಜಾಗ ಇರೋಕ್ಕಿಲ್ಲ. ಆ ಥರ ಮಾಡಿದ್ದಾರೆ ಗೌರ್ಮೆಂಟು. ಆದರೆ ಮಾಡಿದ್ದು ಒಳ್ಳೇದಾಯ್ತು. ಎಣ್ಣೆ ರೇಟ್ ಇಳಿತಾ ಇದೆ ಅಂದರೆ ಎಣ್ಣೆ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಯ್ತಾ ಇದ್ರೆ ಒಬ್ಬ ಬಡವನ್ ಕೂಲಿ ಮಾಡೋನಿಗೆ ಕೂಲಿ ಮಾತ್ರ ಜಾಸ್ತಿ ಮಾಡಲ್ಲ, ಎಣ್ಣೆ ರೇಟ್ ಮಾತ್ರ ಜಾಸ್ತಿ ಮಾಡ್ತಾರೆ. ಇಲ್ಲ ಒಂದು ಸಂಬಳ ಜಾಸ್ತಿ ಮಾಡಲ್ಲ. ಬಡವ ಇವತ್ತು 500 ರೂಪಾಯಿ ತಗೊಂಡು ಒಂದು ಕ್ವಾರ್ಟರ್ ಎಣ್ಣೆ 200 ರೂಪಾಯಿ ಕೊಟ್ಟರೆ 150 ರೂಪಾಯಿ ಚಿಲ್ಲರೆನೇ ಕೊಡಲ್ಲ, 5 ರೂಪಾಯಿನ. ಅದು ಕಡಲೆ ಬೀಜ ಒಂದು ಗ್ಲಾಸ್ ಕೊಟ್ಟು 200 ರೂಪಾಯಿ ಫುಲ್ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಹೋಗಿರೋರೆಲ್ಲ ವಾಪಸ್ ಬಂದ ಆಗ್ಲೇ ಅವತ್ತು ಸಾಯಂಕಾಲನೇ ಬಂದ್ಬಿಟ್ರು. ಟಿವಿಲೆಲ್ಲ ವೈರಲ್ ಆಯ್ತಲ್ಲ, ಎಲ್ಲೋ ಟಿಫಿನ್ ಮಾಡಕ್ ಹೋಗಿ ಬಸ್ ಕನ್ಫ್ಯೂಸ್ ಆಗಿ ಓದಿರ್ಲಿಲ್ಲ. ಅವ್ರು ಬಂದಾಯ್ತು, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.